ಟಿಕೆಟ್ ದರ ಏರಿಕೆಯ ವಿಚಾರದಲ್ಲಿ BMRCL ತಾತ್ಕಾಲಿಕ ಬ್ರೇಕ್ ಏನೋ ಹಾಕಿದೆ. ಸದ್ಯಕ್ಕೆ ನಾವು ರೇಟ್ ಹೈಕ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಇವತ್ತು ಪ್ರತಿಭಟನೆಗೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ. ಆ ಡೀಟೇಲ್ಸ್ ಕೂಡ ಕೊಡ್ತೀವಿ. ಇನ್ನೊಂದು ಕಡೆಗೆ ಇವತ್ತಿನಿಂದ ಪ್ರಯಾಣಿಕರಿಗೆ ಬರೆ ಬೀಳೋದಿತ್ತು. ಬಟ್ ಇದು ಅನ್ಯಾಯ ಅನ್ನುವಂತಹ ಮೊದಲ ದನಿ ಎತ್ತಿತ್ತೆ ನಿಮ್ಮ ಪಬ್ಲಿಕ್ ಟಿವಿ. ಇದರ ಪರಿಣಾಮ ಪ್ರಯಾಣಿಕರಿಗೆ ಆ ಬರೆ ಹಾಕೋದಕ್ಕೆ BMRCL ಮುಂದಾಗಿಲ್ಲ. ಸೊ ಜನ ಕೂಡ ಖುಷಿಯಾಗಿದ್ದಾರೆ. ಜನರ ಮೇಲೆ ಹೊರೆ ಹಾಕೋದು ಬೇಡ, ದಯವಿಟ್ಟು ಜನರ ಪರವಾಗಿ ಕೆಲಸ ಮಾಡಿ ಅಂತ ಜನಪ್ರತಿನಿಧಿಗಳಿಗೆ ಜನ ಕೇಳ್ಕೊಳ್ತಾ ಇದ್ದಾರೆ. ಮತ್ತು ಪಬ್ಲಿಕ್ ಟಿವಿಯ ನಿರಂತರ ಕ್ಯಾಂಪೇನ್ಗೆ ಮೆಟ್ರೋ ಪ್ರಯಾಣಿಕರು ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ಇಲ್ಲಾಂದ್ರೆ 5% ಜಾಸ್ತಿ, ಮೊದಲೇ ದುಡ್ಡು ಜಾಸ್ತಿ ಅಂತ ಹೇಳಿ ಗೊಣಕ್ಕೊಂಡು ಹೋಗುವಂತಹ ಜನ ಇನ್ನಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ರು. ಆಮೇಲೆ ಎಲ್ಲ ರಾಜ್ಯದ ಮೆಟ್ರೋ ಪ್ರೈಸನ್ನು ಕಂಪೇರ್ ಮಾಡಿ ನಾವು ತೋರಿಸ್ತಾ ಇದ್ವಿ, ಹೇಗಿದೆ ಬೇರೆ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾಕೆ ಸುಧಾರಣೆ ಆಗಲ್ಲ ಅಂತ. ಅದನ್ನು ಅವ್ರು CM ಅವರು DCM ಅವರು ಏನೇನು ಹೇಳ್ತಿದ್ದಾರೆ, ಅವರು ಏನು ಮಾತಾಡ್ತಿದ್ದಾರೆ ಅದನ್ನು ಅವರು ಸ್ವಲ್ಪ ಅರ್ಥಕೊಂಡು ಮಾತಾಡ್ಬೇಕು ಅಂತ ನಾವು ಕೇಳ್ಕೊತೀವಿ. ರೇಟ್ ಜಾಸ್ತಿ ಆಗೋದು ಬೇಡ. ಈಗ ನಮ್ಗೆ ಡೈಲಿ ಕಮ್ಯೂಟ್ ಮಾಡೋಕ್ಕಾದ್ರೆ ಎಷ್ಟಾದರೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಸರಿ ಅಲ್ಲ ಅದು. ಅವ್ರಿಗೆ ಇಚ್ಛೆ ಬಂದಂಗೆ ಹೆಚ್ಚಿಗೆ ಮಾಡ್ಕೊಂತ ಹೋಗೋದು, ಜನನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಷ್ಟೇ ಬಡ ಜನರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತಾ, ಜಾಸ್ತಿ ಆಗೋದ್ರಿಂದ ತೊಂದರೆ ಆಗುತ್ತಲ್ಲ, ಅದಕ್ಕೋಸ್ಕರ ಇಷ್ಟೇ ಇದ್ದರೆ ಅನುಕೂಲ ಆಗುತ್ತೆ ಎಲ್ಲರಿಗೆ. ಇಷ್ಟೇ ಬಡ ಜನರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತಾ, ಜಾಸ್ತಿ ಆಗೋದ್ರಿಂದ ತೊಂದರೆ ಆಗುತ್ತಲ್ಲ, ಅದಕ್ಕೋಸ್ಕರ ಇಷ್ಟೇ ಇದ್ದರೆ ಅನುಕೂಲ ಆಗುತ್ತೆ ಎಲ್ಲರಿಗೆ. ಇಷ್ಟೇ ಬಡ ಜನರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತಾ, ಜಾಸ್ತಿ ಆಗೋದ್ರಿಂದ ತೊಂದರೆ ಆಗುತ್ತಲ್ಲ, ಅದಕ್ಕೋಸ್ಕರ ಇಷ್ಟೇ ಇದ್ದರೆ ಅನುಕೂಲ ಆಗುತ್ತೆ ಎಲ್ಲರಿಗೆ. ಆಮೇಲೆ ಇಂಥ ವಿಚಾರಗಳಲ್ಲೆಲ್ಲ ಜನರ ಕಾಳಜಿಯನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಎಲ್ಲರೂ ಕೂಡ ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಮೆಟ್ರೋ ಪ್ರೈವೇಟ್ ಪ್ಲೇಯರ್ ಅಲ್ಲ ಇಡೀ ಸಾರಿಗೆ ವ್ಯವಸ್ಥೆಯಲ್ಲಿ. ಅವರು ಪಬ್ಲಿಕ್ ಸೆಕ್ಟರ್ ಅಂತ ಗುರುತಿಸ್ಕೊಂಡವರು. ಅವರು ಕೂಡ ಮೆಟ್ರೋ ವಿಚಾರದಲ್ಲಿ, ರೇಟ್ ಹೈಕ್ ವಿಚಾರದಲ್ಲಿ ಯೋಚನೆ ಮಾಡದೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ರೇಟನ್ನು ಜಾಸ್ತಿ ಮಾಡ್ತಾರೆ ಅಂದರೆ ಏನರ್ಥ ಅನ್ನೋ ಪ್ರಶ್ನೆ ನಾವು ಕೇಳಿದ್ವಿ. RV ರಸ್ತೆಯ ಮೆಟ್ರೋ ನಿಲ್ದಾಣದ ಬಳಿ ಪ್ರತಿಭಟನೆಗೆ ಪ್ಲಾನನ್ನು ಕೂಡ BJP ನಾಯಕರು ಹಮ್ಮಿಕೊಂಡಿದ್ರು. ಇವತ್ತು ಇದಕ್ಕೆ ಅನುಮತಿ ನಿರಾಕರಿಸಿದ್ದಾರೆ. ಬಟ್ ಸ್ಟಿಲ್ ಪ್ರೊಟೆಸ್ಟ್ಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿ ಸಲನೂ ಹಾಗೆ ಆಗುತ್ತೆ. ಅನುಮತಿಗೆ ನಿರಾಕರಣೆ ಇದ್ರೂ ಕೂಡ ಅಲ್ಲಿಗೆ ಬರ್ತಾರೆ, ಪ್ರತಿರೋಧವನ್ನು ತೋರಿಸ್ತಾರೆ, ಆಗ ಅವರನ್ನು ವಶಕ್ಕೆ ಪಡಿತಾರೆ. ಅದೇ ರೀತಿ ನಮಗೆ RV ರಸ್ತೆಯ ಮೆಟ್ರೋ ಸ್ಟೇಷನ್ ಹತ್ರ ಕೂಡ ಪರಿಸ್ಥಿತಿ ಕಂಡು ಬರ್ತಾ ಇದೆ. BJP ಕಾರ್ಯಕರ್ತರು ಜಮಾವಣೆ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. 8:30 ಅಷ್ಟೊತ್ತಿಗೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ. ಈ ಆಫೀಸ್ಗೆ ಹೋಗೋರು, ಕಾಲೇಜಿಗೆ ಹೋಗೋರು ದೊಡ್ಡ ಸಂಖ್ಯೆಯಲ್ಲಿ ಮೆಟ್ರೋ ಮೇಲೆ ಡಿಪೆಂಡೆನ್ಸಿ ಇದೆ. ಸೊ ಅವರಿಗೆಲ್ಲ ಇನ್ಕನ್ವೀನಿಯನ್ಸ್ ಆಗುತ್ತಲ್ವಾ ಅನ್ನುವಂತಹ ಆತಂಕ ಕೂಡ ಇದೆ. ಬಟ್ ಯಾರಿಗೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೀವಿ ನಾವು? ಜನರಿಗೋಸ್ಕರನೇ. ಸೊ ಜನರಿಗೆ ಇನ್ಕನ್ವೀನಿಯನ್ಸ್ ಎಲ್ಲಿಂದ ಬಂತು ಅನ್ನೋದು BJP ಕಾರ್ಯಕರ್ತರ ವಾದ ಆಗ್ತಾ ಇದೆ. ಸೊ ಒಂದು 10-6 ಜನರ ಗುಂಪು ಅಲ್ಲಲ್ಲಿ ಸೇರ್ತಾ ಇರೋದು, ಜಮಾವಣೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಇವ್ರಿಗೆ ಯಾರಿಗೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಸ್ಪೆಷಲಿ RV ರಸ್ತೆಯಿಂದ ಕನೆಕ್ಟ್ ಆಗುವಂತಹ ಮೆಟ್ರೋ ಲೇನ್ ಇದೆಯಲ್ಲ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೀಕ್ ಅವರಲ್ಲಿ ಜನ ಟ್ರಾವೆಲ್ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಎಷ್ಟು ಸಂಖ್ಯೆಯಲ್ಲಿ BJP ಕಾರ್ಯಕರ್ತರು ಕಾಣಿಸ್ತಾ ಇದ್ದಾರೆ, ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದು ಇವರ ತಲೆಯಲ್ಲಿತ್ತು. ಈಗ ಪ್ರತಿಭಟನೆಗೆ ಅನುಮತಿ ನಿರಾಕರಣೆ ಆಗಿರೋದ್ರಿಂದ ಪೊಲೀಸರು ಎಷ್ಟು ಹೈ ಅಲರ್ಟ್ನಲ್ಲಿದ್ದಾರೆ? ಮುಖ್ಯವಾಗಿ ಈ RV ಮೆಟ್ರೋ ನಿಲ್ದಾಣದ ಬಳಿ ಒಂದು 200ಕ್ಕೂ ಹೆಚ್ಚು BJP ಕಾರ್ಯಕರ್ತರನ್ನು ಸೇರಿಸಬೇಕು. ಜೊತೆಗೆ ಈ ಒಂದು ದರ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲಾನ್ಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ನಿನ್ನೆ ರಾತ್ರಿ ಸಂಸದ ತೇಜಸ್ವಿ ಸೂರ್ಯಗೆ ಪೊಲೀಸ್ ನೋಟಿಸನ್ನು ಕೂಡ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರ ಅಥವಾ ಪ್ರತಿಭಟನೆ ನಡೆಸೋ ಹಾಗಿಲ್ಲ ಅಂತೇಳಿ. ಸೊ ಆ ನೋಟಿಸ್ ನೀಡಿದ ಬೆನ್ನಲ್ಲೇ ಮತ್ತೆ ಅದಾಗಿಯೂ ಕೂಡ ಮತ್ತೆ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮೆಟ್ರೋ ನಿಲ್ದಾಣಕ್ಕೆ ಮುಂಭಾಗಕ್ಕೆ ಈಗ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕಾರ್ಯಕರ್ತರು ಕೂಡ ಈಗ ನಿಧಾನಕ್ಕೆ ಈ ಮೆಟ್ರೋ ನಿಲ್ದಾಣದ ಬಳಿ ಜಮಾವಣೆ ಆಗ್ತಾ ಇದ್ದಾರೆ. ಈಗ 8 ಗಂಟೆಯ ನಂತರ CK ರಾಮಮೂರ್ತಿ ಮತ್ತು ಸಂಸದ ತೇಜಸ್ವಿ ಸೂರ್ಯ ಅವರು ಈ ಒಂದು ನಿಲ್ದಾಣದ ಬಳಿ ಬರ್ತಾರೆ. ಅದಾದ ಬಳಿಕ ಒಳನುಗ್ಗುವಂತಹ ಒಂದಿಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದಿಷ್ಟು ಭಿತ್ತಿ ಪತ್ರಗಳನ್ನು ಶೋ ಮಾಡುವಂಥದ್ದು ಕೂಡ ಆಗುತ್ತೆ. ಸೊ ಈಗಾಗಲೇ ಹಂತವಾಗಿ ಈಗ ಕಾರ್ಯಕರ್ತರು ಕೂಡ BJPಯ ಕಾರ್ಯಕರ್ತರು ಜಮಾವಣೆ ಆಗ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಏನು ಹೇಳ್ತೀರಿ? ಸದ್ಯಕ್ಕೆ ತಾತ್ಕಾಲಿಕವಾಗಿ ದರ ಏರಿಕೆಯನ್ನು ನಿಲ್ಲಿಸಲಾಗಿದೆ.
ತಾತ್ಕಾಲಿಕ ಅಲ್ಲ, ಪರ್ಮನೆಂಟಾಗಿ ಕಮ್ಮಿ ಮಾಡಬೇಕು ಅವರು. ಜನಗಳಿಗೆ ಕೊಡ್ತಾರೆ. ಒಂದು ಘೋಷಣೆ ಇದೆ ಗೊತ್ತಾ, ಗಲಿ ಗಲಿ ಮೇ ಶೋರೆ ಕಾಂಗ್ರೆಸ್ ಪಾರ್ಟಿ ಚೋರೆ, ಗಲಿ ಗಲಿ ಮೇ ಶೋರೆ ಸಿದ್ದರಾಮಯ್ಯ ಚೋರೆ. ಹಾಗೆ ಇವರು ಕಳ್ಳರ ಪಕ್ಷ, ಕಳ್ಳರು. ಮೇಡಮ್, ಇವತ್ತು ಸಂಜೆ ಒಂದು ಮೀಟಿಂಗ್ ಇದೆ, ಹೈ ವೋಲ್ಟೇಜ್ ಮೀಟಿಂಗ್, ಅಲ್ಲಿ ನಿರ್ಧಾರ ಆಗುತ್ತೆ. ಕಳೆದ ಬಾರಿ ಕೂಡ ಫೆಬ್ರವರಿ 9ಕ್ಕೆ ದರ ಏರಿಕೆ ಆಗಿತ್ತು, ಈ ಬಾರಿ ಕೂಡ ಮಾಡಬೇಕು ಅನ್ನೋಂಥ ಪ್ಲಾನ್ ಇತ್ತು. ಎಷ್ಟು ಸಮಸ್ಯೆ ಆಗಬಹುದು ಏರಿಕೆ ಆದರೆ? ಏರಿಕೆ ಆದರೆ ಹೇಳಕ್ಕೆ ಅಸಾಧ್ಯ ಸರ್. ಇದು ಸುಳ್ಳು ಆಶ್ವಾಸನೆ ಆಗಬಾರದು. ಮಧ್ಯಮ ವರ್ಗದವರಂತೂ ಎಷ್ಟೇ ಆಗಲಿ ಕೊಟ್ಟೇ ಕೊಡ್ತಾರೆ ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರ್ಬೋದು. ಆದರೆ ಅವ್ರಿಗೆ ಬರೋ 12,000 10,000 ಪ್ರೈವೇಟಲ್ಲಿ ಸಂಬಳ ಬರುತ್ತೆ ಸರ್. ಹೆಣ್ಮಕ್ಳು ಮನೇಲೂ ಕೆಲಸ ಮಾಡಿಕೊಂಡು ಆಟೋ ಚಾರ್ಜ್ ಕೊಟ್ಕೊಂಡು ಮನೆಯಿಂದ ಈ ಸ್ಟ್ಯಾಂಡಿಗೆ ಬರೋದಾದರೆ ತುಂಬ ಕಷ್ಟ ಆಗುತ್ತೆ ಸರ್. ಆ ದರನೂ ಕೊಡಬೇಕು, ಈ ದರನೂ ಕೊಡಬೇಕು. ಸಂಬಳನೇ ಅಲ್ಲಿಗೆ ಹಾಕಿದ್ರೆ ಜೀವನ ಹೇಗೆ ಸರ್ ಮಾಡೋದು? ಹೆಣ್ಮಕ್ಳಿಗೆ ತುಂಬ ಅಂದರೆ ಮಧ್ಯಮ ವರ್ಗದವ್ರಿಗೆ ತುಂಬ ತೊಂದರೆ ಆಗಿದೆ ಸರ್. ಈಗ ಪ್ರೊಟೆಸ್ಟ್ ಮಾಡಲಿಕ್ಕೆ ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ ಮೇಡಮ್. ಏನು ಪ್ಲಾನ್ ಇದೆ? ಎಷ್ಟು ಗಂಟೆಗೆ ಬರ್ತಾರೆ? ಹೆಂಗೆ? ಇಲ್ಲ ಮೇಡಮ್, ಸರ್ ಬರ್ತಾರೆ ಇವಾಗೆಲ್ಲ 8 ಗಂಟೆಗೆ ಬರ್ತಾರೆ. 7:15 ಹೇಳಿದ್ರು, 8 ಗಂಟೆಗೆ ಬರ್ತಾರೆ ಎಲ್ಲ. ಸರ್, ಏನು ಹೇಳ್ತೀರಿ ದರ ಏರಿಕೆ? ಸದ್ಯಕ್ಕೆ ರಿಲೀಫ್ ಇದೆ ಸರ್. ಎಲ್ಲಿ ರಿಲೀಫ್ ಇದೆ ಸರ್? ಇವ್ರು ಹೇಳ್ತಾ ಇದ್ದಾರೆ ಹೊರತು ರಿಲೀಫ್ ಅಂತೂ ಮಾಡಲ್ಲ. ಈ ಹಲವು ಮಕ್ಕಳಿಗೆ ಬಾಲನ್ ತೋರಿಸೋ ಥರ ಇವರು ಸರ್ಕಾರ ಬಂದಾಗಿಂದನೂ ಬಡವರು ಎಷ್ಟು ಒದ್ದಾಡ್ತಿದ್ದಾರೆ. ಇವಾಗ 12,000 ರೂಪಾಯಿ ತೊಗೊತಾರೆ ಸರ್ ತಿಂಗಳಿಗೆ ಸಂಬಳ. ಮೆಟ್ರೋಗೇನೆ ಒಂದು ಅವನು 2,000 3,000 ಖರ್ಚು ಮಾಡಿದ್ರೆ ಅವ್ನ ಜೀವನ ಹೆಂಗೆ ನಡಿಬೇಕು ಹೇಳಿ? ಬರೀ ಇದಂತಲ್ಲ, ಇವ್ರು ಬಂದಾಗಿಂದ ಹಾಲು ದರ ಎಲ್ಲ ದರನೂ ಏರಿಸಿ ಎಲ್ಲ ಹಾಲು ಮಾಡಿ ಇಟ್ಟವ್ರೆ. ಕುಲುಗೆಟ್ಟೋಗಿದೆ ಕರ್ನಾಟಕ. ಲೂಟಿ ಪಕ್ಷ ಮಾಡ್ತಾ ಇದ್ದಾರೆ ನೋಡಿ. ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರು ಹಂತ ಹಂತವಾಗಿ ಇಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಸೊ CK ರಾಮಮೂರ್ತಿ ಮತ್ತು ಸಂಸದ ತೇಜಸ್ವಿ ಸೂರ್ಯ ಅವರು ಬಂದ ಬಳಿಕ ನೇರವಾಗಿ ಒಳಭಾಗದಲ್ಲಿ ಭಿತ್ತಿ ಪ್ರದರ್ಶನಗಳನ್ನು ತೋರಿಸುವಂಥದ್ದು ಮತ್ತು ಒಂದಿಷ್ಟು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗುವಂಥದ್ದು, ಆ ರೀತಿಯ ಒಂದಿಷ್ಟು ಪ್ಲಾನ್ಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಯಾವುದಕ್ಕೂ ಕೂಡ ಇಲ್ಲಿ ಗಲಾಟೆಗಳು ಆಗಬಾರ್ದು ಅಥವಾ ಪ್ರತಿಭಟನೆಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರ ಭದ್ರತೆಯನ್ನು ಕೂಡ ಈಗ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಈಗ CK ರಾಮಮೂರ್ತಿ ಅವರು ಕೂಡ ಈಗ ನಿಲ್ದಾಣದ ಬಳಿಗೆ ಬಂದಿದ್ದಾರೆ. ಸೊ ಈಗ ಅವರ ಕ್ಷೇತ್ರದ ಒಂದಿಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಈಗ ಒಂದೊಮ್ಮೆ ಏನಾದರೂ ಒಳನುಗ್ಗುವಂಥ ಪ್ರಯತ್ನಗಳು ಏನಾದರೂ ಆದರೆ ಕೂಡಲೇ ಅವರನ್ನು ವಶಕ್ಕೆ ಪಡೆದು BMTC ಬಸ್ಸನ್ನು ಹತ್ತಿಸುವಂಥದ್ದು ಮತ್ತು ವಶಕ್ಕೆ ಪಡೆಯುವಂಥ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಪೊಲೀಸರು ಕೂಡ ಸುಮಾರು 40ಕ್ಕೂ ಹೆಚ್ಚು ಪೊಲೀಸರು ಕೂಡ ಭದ್ರತೆಗೆ ನಿಯೋಜನೆ ಆಗಿದ್ದಾರೆ. ಕಂಪ್ಲೀಟ್ ಆಗಿ ಪ್ರವೇಶ ದ್ವಾರ ಏನಿದೆ ಅಲ್ಲೇ ಕಂಪ್ಲೀಟ್ ಆಗಿ ನಿಯೋಜನೆ ಆಗಿದ್ದಾರೆ. ಒಳಗಡೆ ಯಾರನ್ನೂ ಕೂಡ ಬಿಡದೆ ಇರುವಂಥ ನಿಟ್ಟಿನಲ್ಲಿ ಫುಲ್ ಅಲರ್ಟ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮಮತಾ, ರೈಟ್. ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದ್ವಿ. ನೀವು ವಿಜುವಲ್ಸ್ ನೋಡ್ತಾ ಇದ್ವಿ. ಈಗಷ್ಟು ಜಯನಗರದ ಶಾಸಕ CK ರಾಮಮೂರ್ತಿ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. 200ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಜಮಾವಣೆಗೊಳ್ಳುವಂತಹ ನಿರೀಕ್ಷೆ ಇದೆ.